ಸಾಂಸ್ಕೃತಿಕ ನಗರ ಮೈಸೂರು ಸಾಕಷ್ಟು ಜನ ನಟರಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಹೊಸ ನಟನಾಗಿ ಏನು ಮೈಸೂರಿನ ಮನೆ ಮಗ ಆಗಿರುವಂತಹ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಅನ್ನುವ ಸಿನಿಮಾ ಮುಖಾಂತರ ನಾಯಕ ನಟರಾಗಿದ್ದಾರೆ. ಈಗ ನಮ್ಮ ಒಟ್ಟಿಗೆ ಮುನ್ನೋಟಕ್ಕೆ ಮಾತಾಡೋಣ. ಸರ್ ನಮಸ್ತೆ ಸರ್. ಈ ಮೊದಲನೇದಾಗಿ ನಾಯಕ ನಟನಾಗಿ ಉಪಾಧ್ಯಕ್ಷ ಮೂಲಕ ತೆರೆಗೆ ಬರ್ತಾ ಇದ್ದೀರಿ, ಏನು ಅನ್ಸುತ್ತೆ ಸರ್ ಫಸ್ಟ್ ಫೀಲಿಂಗ್? ಖುಷಿ ಆಗುತ್ತೆ. ಹಂಗೆ ಫಸ್ಟ್ ಟೈಮ್ ಅಲ್ವಾ, ರಿಲೀಸ್ ಹತ್ರ ಬರ್ತಿದ್ದಂಗೆ ಸ್ವಲ್ಪ ಟೆನ್ಷನ್ನು, ಭಯ ಎಲ್ಲನೂ ಇದೆ. ಸರ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಯಾಕಂದರೆ ನೀವು ಕಾಮಿಡಿಯನ್ನು ಅಥವಾ ಏನು ಹಾಸ್ಯ ನಟನಾಗಿ ಹೊರಹೊಮ್ಮಿದ್ದೀರಿ, ಈ ಪಿಕ್ಚರ್ನ ನಿಮ್ಮ ನೋಡುವಂಥ ಅಭಿಮಾನಿಗಳೇನಿದ್ದಾರೆ ಅಥವಾ ನೋಡುವಂಥ ಜನ ಏನಿದ್ದಾರೆ, ಯಾವ ರೀತಿ ಸಿನಿಮಾನ ತಗೋಬೇಕು ಅಂತ ಹೇಳಿ? ಅಲ್ಲ, ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಯಾಕೆಂದರೆ ಒಂದು ಸುಮಾರು ವರ್ಷ ಆಗಿದೆ ಕಾಮಿಡಿ ಸಿನಿಮಾಗಳು ಬಂದು ಫುಲ್ ಫ್ಲೆಡ್ಜ್ ಆಗಿ. ಸೊ ಹಂಗಾಗಿ ಜನಕ್ಕೂ ಒಂದು ಕಾಮಿಡಿ ಚಿತ್ರ ಬೇಕು ಅಂತ ಅನ್ನಿಸ್ತಿದೆ. ಯಾಕೆ ನಾವು ಆಚೆ ಹೋದಾಗ ಕೇಳ್ತಾರಲ್ಲ, ಇಲ್ಲ ಕಾಮಿಡಿ ಸಿನಿಮಾ ಬಂದು ತುಂಬ ದಿನ ಆಗಿತ್ತು, ನಾವು ಇದನ್ನು ನೋಡ್ತೀವಿ ಅಂತ ಹೇಳ್ತಾರೆ. ಸೊ ಇದೊಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಹೆಲ್ದಿ ಕಾಮಿಡಿ ಇರೋ ಚಿತ್ರ ಉಪಾಧ್ಯಕ್ಷ. ಸರ್ ಈಗ ನೀವು ಕಾಮಿಡಿಯನ್ನಾಗೆ ಸಾಕಷ್ಟು ನೂರಾರು ಚಿತ್ರಗಳನ್ನ ಮಾಡಿದಿರಿ, ಸಕ್ಸಸ್ ಕಾಣಿದ್ದೀರಿ. ಯಾಕೆ ಈ ಒಂದು ನಾಯಕ ನಟ ಆಗಬೇಕು ಅನ್ನಿಸ್ತು, ಅಥವಾ ಇದಕ್ಕೆ ಯಾರು ಪ್ರೇರಣೆ ಅಂತೇಳಿ? ಇಲ್ಲ, ಇದೇನೆಂದರೆ ನಾನು ಒಂದು 200-220 ಪಿಕ್ಚರು ಮಾಡಿದೆ. ಸೊ ಇದು ಕತೆ ಬಂದು ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಉಪಾಧ್ಯಕ್ಷ ಅಂತ ಮಾಡ್ತಿರ್ಬೇಕಾದ್ರೆ ನನಗೆ ಇದೇನು ಹೊಸ್ದು ಹೆಂಗೆ ಅದು ಇದು ಟೆನ್ಷನ್ ಅಂತ ಅನ್ನಿಸ್ತಿಲ್ಲ. ಯಾಕೆಂದರೆ ಅಧ್ಯಕ್ಷ ಆಲ್ರೆಡಿ ಸೂಪರ್ ಹಿಟ್ ಇರೋದ್ರಿಂದ ಒಂದು ಸೀಕ್ವೆಲ್ ಮಾಡಿದ್ರೆ 100% ಇದು ಜನ ಒಪ್ಕೊತಾರೆ ಅನ್ನೋ ನಂಬಿಕೆ ಮೇಲೆ ಇದನ್ನು ಧೈರ್ಯವಾಗಿ ಮಾಡ್ಬೋದು, ಏನು ಭಯ ಇಲ್ಲ ಅಂದ್ಬಿಟ್ಟು ಓಕೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡಿದ್ದೀರಿ. 13 ವರ್ಷದಿಂದ ಇಂಡಸ್ಟ್ರಿಗೆ ಬರ್ತೀರಿ, ಅದರಿಂದ ಬೇರೆ ಗಾರೆ ಕೆಲಸ ಮಾಡ್ತಿರ್ತೀರಿ. ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀರಿ. ಕರ್ನಾಟಕದ ಜನ ನಿಮ್ಮನ್ನ ಸೀರಿಯಲಲ್ಲಿದ್ದಾಗಲೂ ಸ್ಮಾಲ್ ಸ್ಕ್ರೀನಲ್ಲೂ ಬೆಂಬಲ ಕೊಟ್ಟಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗಿರ್ಬೋದು ಅಥವಾ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಕನ್ನಡ ಜನಕ್ಕೆ? ಇಲ್ಲ, ಯಾಕೆಂದರೆ ನಾವು ಎಲ್ಲೋ ಅವ್ರಿಗೂ ನಮಗೂ ನೇರ ಸಂಬಂಧನೇ ಇರೋಲ್ಲ. ಹಿಂಗೆ ಮೀಡಿಯಾಗಳ ಮುಖಾಂತರ ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತಾರೆ. ಆದರೆ ಅಲ್ಲಿ ನೋಡಿ ಒಂದು ಹರಿಸಿ ಆಶೀರ್ವದಿಸಿ ಒಂದು ಅಭಿಮಾನ ಮಾಡಿದ್ದಾರೆ ಇಷ್ಟು ವರ್ಷ. ಅಭಿಮಾನಿಗಳು ತೋರಿಸೋ ಅಭಿಮಾನಕ್ಕೆ ಏನು ಹೇಳೋದು ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ತನಕ ಕೈ ಹಿಡಿದು ಬೆಳೆಸ್ಕೊಂಬಂದಿದ್ದಾರೆ. ಇದನ್ನು 100% ಕೈ ಹಿಡಿತಾರೆ ಅಂತ ಗೊತ್ತು. 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಎಲ್ಲರೂ ನಮ್ಮ ಸಿನಿಮಾನ ನೋಡಿ ಹರಿಸಿ. ಇದಿಷ್ಟು ಏನು ಚಿಕ್ಕಣ್ಣವರ ಮಾತಾಗಿರ್ತಕ್ಕಂಥದ್ದು. ಸಿನಿಮಾ ಸಕ್ಸಸ್ಸನ್ನು ಕಲಿ, ಜನ ಬಂದು ಸಿನಿಮಾವನ್ನು ನೋಡಿ ನನಗೆ ಆಶೀರ್ವಾದ ಮಾಡಿ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ SS 30 ನ್ಯೂಸ್ ಕನ್ನಡ, ಮೈಸೂರು.